ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಟ್ಟಿದೆ CWMA. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಪ್ರಾಧಿಕಾರದ ಮುಂದೆ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಟ್ಟಿದೆ CWMA. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಪ್ರಾಧಿಕಾರದ ಮುಂದೆ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. CWRC ಶಿಫಾರಸನ್ನ ಪಾಲಿಸೋದಕ್ಕೆ CWMA ಸೂಚನೆ ಕೊಟ್ಟಿದೆ. ನಿನ್ನೆ CWRC ನೀಡಿದಂತ ಆದೇಶವನ್ನ ಎತ್ತಿ ಹಿಡಿದಿದೆ CWMA. ಅಂದ್ರೆ ಮುಂದಿನ 15 ದಿನ 11.07 TMC ನೀರನ್ನ ಬಿಡೋದಕ್ಕೆ ಸೂಚನೆ ಕೊಡಲಾಗಿದೆ. ಕರ್ನಾಟಕಕ್ಕೆ ನೀರು ಬಿಡೋದಕ್ಕೆ CWMA ಸೂಚನೆಯನ್ನ ನೀಡಿರೋದು. ನಿನ್ನೆ ಅಷ್ಟೇ ತಮಿಳುನಾಡಿಗೆ ನೀರು ಬಿಡಿ ಅಂತ CWRC ಹೇಳಿತ್ತು. ಸಮಸ್ಯೆ ಇದ್ರೆ ಪ್ರಾಧಿಕಾರದ ಮುಂದೆ ಹೋಗಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ನೀರಿನ ಪರಿಸ್ಥಿತಿ ವಿವರಿಸಿದ್ರು ಕೂಡ ಕರ್ನಾಟಕದ ವಾದಕ್ಕೆ ಯಾವುದೇ ರೀತಿಯಾದಂತ ಮನ್ನಣೆ ಸಿಕ್ಕಿಲ್ಲ. ಮತ್ತೆ ತಮಿಳುನಾಡಿಗೆ ನೀರು ಬಿಡಬೇಕಾದಂತ ಅನಿವಾರ್ಯತೆಯಲ್ಲಿ ಕರ್ನಾಟಕ ಇದೆ. ಪ್ರಾಧಿಕಾರದ ವಿರುದ್ಧ ಮತ್ತೆ ಈಗ ಕಾವೇರಿಯ ಕಿಚ್ಚು ಭುಗಿಲೇಳೋದು ಗ್ಯಾರಂಟಿ. ಯಾಕಂತಂದ್ರೆ ಪದೇ ಪದೇ ಕಾವೇರಿ ವಿಚಾರದಲ್ಲಿ CWRC CWMA ಮುಂದೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿ ಏನಿದೆ ಅದನ್ನ ಮುಂದಿಡೋದಲ್ಲಿ ಕರ್ನಾಟಕ ಎಲ್ಲೋ ಪದೇ ಪದೇ ಎಡುತ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಪದೇ ಪದೇ ಕಾವೇರಿ ವಿಚಾರದಲ್ಲಿ ಸರಿಯಾದಂತ ವಾದವನ್ನ ಮುಂದಿಡೋದ್ರಲ್ಲಿ ಕರ್ನಾಟಕ ಎಡಬೋದು ಯಾಕೆ ಅಂತ ಈಗ ಏನೆಲ್ಲ ಆಯ್ತು? ಪ್ರಭು, ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿನೂ ಕೂಡ CWMA ಮತ್ತೆ CWRC ತಮಿಳುನಾಡು ಪರವಾಗಿ ಆದೇಶವನ್ನ ಕೊಡ್ತಾ ಇದೆ ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ. ಇವತ್ತು ನಡೆದಂತಹ ಸಭೆಯಲ್ಲೂ ಕೂಡ CWMA ಕಾವೇರಿ ಅಂದ್ರೆ ತಮಿಳುನಾಡಿಗೆ ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿದೆ. ಆ ಮೂಲಕ ಪ್ರಾಧಿಕಾರದಲ್ಲಿ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಿನ್ನೆ CWRC ಒಂದು ಆದೇಶವನ್ನ ಮಾಡಿತ್ತು, ತಮಿಳುನಾಡಿಗೆ ನೀರನ್ನ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತೇಳಿ. ಇವತ್ತು ದೆಹಲಿಯಲ್ಲಿ ಒಂದು ಸಭೆ ನಡೆಸಲಾಯಿತು CWMA. ಆ ಒಂದು ಸಭೆಯಲ್ಲಿ ಕರ್ನಾಟಕಕ್ಕೆ ಕೊಂಚ ಮಟ್ಟಿನ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇಲ್ಲ, ಡ್ಯಾಮ್ಗಳು ಕೂಡ ತುಂಬ್ತಾ ಇಲ್ಲ. ಹಾಗಾಗಿ ಕರ್ನಾಟಕಕ್ಕೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು ಅನ್ನುವಂತಹ ಒಂದು ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು. ಆದ್ರೆ ಈಗ CWMA ಸಭೆ ಮುಗ್ದಿದೆ. ಸಭೆಯ ಬಳಿಕ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನ ಮಾಡಿರುವಂತದ್ದು ಮುಂದಿನ 15 ದಿನಗಳಲ್ಲಿ ಬರೋಬ್ಬರಿ 11.7 TMC ಅಂದ್ರೆ ಪ್ರತಿದಿನ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನುವಂತಹ ಒಂದು ಆದೇಶವನ್ನ ಮಾಡಿದೆ. CWRC ಆದೇಶ ಮಾಡದಂತ ವಿಚಾರದಲ್ಲಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆನೂ ಕೂಡ ಹೋಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ವಾದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮನ್ನಣೆಯನ್ನ ಕೊಡದೆ ನೀವು CWMA ನಲ್ಲೇನೆ ನೀವು ನಿಮ್ಮ ಸಮಸ್ಯೆ ಏನಿದೆ ಅದನ್ನ ನೀವು ಬಗೆಹರಿಸಿಕೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಅದ್ರ ಪ್ರಕಾರ CWMA ಮುಂದೆ ರಾಜ್ಯ ಸರ್ಕಾರ ಒಂದು ಮನವಿಯನ್ನ ಸಲ್ಲಿಸಿಕೊಂಡಿತ್ತು. ಕಾರಣ ನಮ್ಗೆ ಮಳೆ ಆಗ್ತಾ ಇಲ್ಲ, ಡ್ಯಾಮ್ಗಳು ಕೂಡ ತುಂಬಿಲ್ಲ, ಈಗ ನಾವು ನೀರನ್ನ ಬಿಟ್ಟಿದ್ದೆ ಆದ್ರೆ ಮುಂದೆ ಸಾಕಷ್ಟು ಮಳೆ ಕೊರತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಹೀಗಾಗಿ ನಾವು ಇಷ್ಟು ಪ್ರಮಾಣದಲ್ಲಿ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಮನವಿಯನ್ನ CWMA ಮುಂದೆ ರಾಜ್ಯ ಸರ್ಕಾರ ಮಾಡಿತ್ತು. ಸೊ ಇವತ್ತು ಎರಡು ತಮಿಳುನಾಡು ಮತ್ತೆ ರಾಜ್ಯ ಸರ್ಕಾರದ ವಾದವನ್ನ ಆಲಿಸಿದಂತಹ CWMA ಪ್ರತಿ ದಿವಸ ನೀವು 9,000 ಕ್ಯೂಸೆಕ್ ನೀರನ್ನ ಬಿಡ್ಲೇಬೇಕು ಅನ್ನುವಂತಹ ಒಂದು ಆದೇಶವನ್ನ ಮಾಡಿದೆ. ಆ ಮೂಲಕ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಈಗಾಗಲೇ ಕಳೆದ ಹಲವು ದಿನಗಳಿಂದ ಮಂಡ್ಯ ಜಲಾನಯನ ಪ್ರದೇಶ ಆಗಿರ್ಬೋದು, ಮಂಡ್ಯ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಪ್ರತಿಭಟನೆ ರೈತರಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರು ಮಾಡ್ತಿದ್ದಾರೆ. ಸೊ ಈಗ CWMA ಆದೇಶವನ್ನು ಕೂಡ ಮತ್ತೊಮ್ಮೆ ಕರ್ನಾಟಕಕ್ಕೆ ಹಿನ್ನಡೆ ಆಗಿರುವಂತದ್ದು. ಸೊ ಹೀಗಾಗಿ ಇಡೀ ರಾಜ್ಯಾದ್ಯಂತ ಮತ್ತೊಮ್ಮೆ ಈ ಒಂದು ತೀರ್ಪಿನ ವಿರುದ್ಧ ಮತ್ತಷ್ಟು ಪ್ರತಿಭಟನೆಗಳು ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಬೆಂಗಳೂರು ಆಗಿರ್ಬೋದು, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೊಂದ್ಕೊಂಡಂತಹ 5 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟಿದೆ. ಸೊ ಹೀಗಾಗಿ ನಮ್ಗೆ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಒಂದೇ ಒಂದು ವಾದವನ್ನ ರಾಜ್ಯ ಸರ್ಕಾರ ಪ್ರತಿ ಬಾರಿನೂ ಕೂಡ ಮಾಡ್ತಾನೆ ಬರ್ತಾ ಇತ್ತು. ಸೊ ಈಗ ಆದೇಶ ಬಂದಿರೋ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನೀರನ್ನ ಬಿಡ್ಲೇಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇರುವಂತದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಒಂದ್ ವೇಳೆ ನೀರನ್ನ ಬಿಟ್ಟಿದ್ದೆ ಆದ್ರೆ ಮತ್ತೊಮ್ಮೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರೈತ ಸಂಘಟನೆಗಳೆಲ್ಲವೂ ಕೂಡ ಹೋರಾಟವನ್ನ ತೀವ್ರಗೊಳಿಸುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಒಂದ್ ರೀತಿ ಈಗ ಅಡಕತ್ತೇರಿಯಲ್ಲಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪ್ರಭು, ಥ್ಯಾಂಕ್ ಯು ಉಲ್ಲಾಸ್.